ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಸ್ವಾಮಿ ಮಹಾರಾಜ್ ಕಿ ಜೈ. ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥ ಭಕ್ತಾದಿಗಳಲ್ಲಿ ಇವತ್ತಿನ ದಿನ ನಿಮ್ಮ ಅಣ್ಣ ಆಗಲಿ, ನಿಮ್ಮ ತಮ್ಮ ಅನ್ಕೊಳ್ಳಿ, ನಿಮ್ಮ ಮಗ ಅನ್ಕೊಳ್ಳಿ, ಸಂತೋಷ್ ಪತಂಗೆ ಮಾಡುವ ಕಳಕಳಿಯ ವಿನಂತಿ. ಇವತ್ತಿನ ದಿನ ಗುರು ಪುಷ್ಯಾಮೃತ ಯೋಗ. ಇವತ್ತಿನ ದಿನ ನಾವು 108 ದಿವಸ ದತ್ತಾತ್ರೇಯ ಮಹಾರಾಜರ ಒಂದು ದೇವಸ್ಥಾನವನ್ನು ಕಟ್ಟುವುದು ಸಂಕಲ್ಪ ಮಾಡಿಕೊಂಡು ಇವತ್ತು ಸಾಯಂಕಾಲ 5 ಗಂಟೆ 30 ನಿಮಿಷದಿಂದ 6 ಗಂಟೆ 15 ನಿಮಿಷದವರೆಗೆ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಮಂತ್ರ ಆಗಲಿ ಅಥವಾ ಎಲ್ಲರೂ ಹೆಚ್ಚಾಗಿ ಉಪಯೋಗಿಸುವಂಥ ಶಕ್ತಿಶಾಲಿ ಮಂತ್ರ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಇನ್ನೊಂದು ಸಾರಿ ಹೇಳ್ತೀನಿ, ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಈ ಮಂತ್ರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬತ್ತಿಯನ್ನು ಮಾಡ್ಕೋಬೇಕು. ಇದು ಬತ್ತಿಗಳಿವು. ಇವು 108 ಬತ್ತಿ ಇರಬೇಕು ಇವು. ಓಕೆ, 108 ಬತ್ತಿಯನ್ನು ಒಂದು ನಂದಿನಿ ತುಪ್ಪದ ಪ್ಯಾಕೆಟನ್ನು ತಗೊಂಡು ಬಂದು ಅಥವಾ ಮನೆಯಲ್ಲಿರ್ತಕ್ಕಂಥ ಉಪಯೋಗಿಸಲಾರತಕ್ಕಂಥ ತುಪ್ಪವನ್ನು ತಗೊಂಡು ಬಂದು ಆ ತುಪ್ಪದಲ್ಲಿ ಇದನ್ನು ನೆನೆ ಇಟ್ಟು ಸಾಯಂಕಾಲ 5:15 ಫಸ್ಟು ಒಂದು ಸಂಕಲ್ಪ, ಸಂತೋಷಣ್ಣ ಕಟ್ಟಿಸುವಂಥ ದೇವಸ್ಥಾನ ಆದಷ್ಟು ಬೇಗನೆ ಕೈಗೂಡಲಿ, ಆದಷ್ಟು ಬೇಗನೆ ಆ ದತ್ತಾತ್ರೇಯ ಮಹಾರಾಜರ ಒಂದು ದೇವಸ್ಥಾನ ಆಗಲಿ ಬೆಂಗಳೂರಿನಲ್ಲಿ ಅನ್ನುವ ಒಂದು ಸಂಕಲ್ಪ ಮಾಡಿಕೊಂಡು ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಅನ್ನೋ ಮಂತ್ರವನ್ನು ಪಠಣ ಮಾಡ್ತಾ 1 ಸ್ಪೂನಿನಿಂದ ಅದಕ್ಕೆ ತುಪ್ಪ ಹಾಕ್ಕೊಂಡಿರಬೇಕು. ಸುಮಾರು 5 ಗಂಟೆ 30 ನಿಮಿಷದಿಂದ 6 ಗಂಟೆ 5 ನಿಮಿಷ 6 ಗಂಟೆ 15 ನಿಮಿಷ. ಸೊ ಇಲ್ಲಿವರೆಗೂ ಇದನ್ನು ಮಾಡಬೇಕಾಗತ್ತೆ. ಇದು ಇಷ್ಟು ದಿವಸ ನನ್ನ ವಿಡಿಯೋ ನೋಡಿರ್ತಕ್ಕಂಥ ಭಕ್ತಾದಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೊಂದೇ, ದಯಮಾಡಿ ಇದೊಂದು ನಿಮ್ಮ ಒಂದು ಸಂತೋಷಣ್ಣನಿಗೋಸ್ಕರ ಇದು ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೇ ಈ ಥರ ಒಂದು ತುಪ್ಪದ ಬತ್ತಿಯನ್ನು ಮಾಡ್ಕೋಬೇಕು. ಕಾರಣ ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂಥ ಗುರು ಪುಷ್ಯಾಮೃತ. ಎಲ್ಲೋ ನೀವು ಮಾಡುವಂಥ ಈ ಒಂದು ಸೇವೆ ಎಲ್ಲರೂ ಮಾಡ್ತಾ ಇದ್ದೀರಾ, ಆ ದತ್ತ ಮಹಾರಾಜನ ಪಾದಕ್ಕೆ ಅರ್ಪಿತವಾಗ್ತಾ ಇದೆ. ಆ ಕೆಲಸ ಆದಷ್ಟು ಬೇಗನೆ ಆಗಲಿ. ಕಾರಣ ಹೋದ ವರ್ಷ ನಾವು ಮಾಡಿರ್ತಕ್ಕಂತಹ ಇದೇ ಸಮಯಕ್ಕೆ ನಾವು ಗುರು ಪುಷ್ಯಾಮೃತ ದಿವಸನೇ ನಾವು ಈ ಒಂದು ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡಿದ್ವಿ. ಅದರ ಪ್ರಕಾರ 1 ವರ್ಷದ ಒಳಗಡೆಯಾಗಿ ಈ ಒಂದು ಪ್ರಾರ್ಥನಾ ಹಾಲು ಆಗಿದೆ. ತಿರ್ಗಾ ಅದೇ ಒಂದು ಮುಹೂರ್ತ ಇವತ್ತು ಬಂದಿದೆ. ದಯಮಾಡಿ ಎಲ್ಲ ಭಕ್ತಾದಿಗಳಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಇದು ಒಂದು ಸಹಾಯ ಮಾಡಿ. ಮತ್ತೇನು ಇಲ್ಲ, ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಎಲ್ಲ ಭಕ್ತಾದಿಗಳಲ್ಲಿ ಇದೊಂದು ಸವಿನಯ ವಿಜ್ಞಾಪನೆ. ಮತ್ತು ಇದೆಲ್ಲ ಆದ ಮೇಲೆ ಇದರಿಂದ ನಿಮಗೂ ಕೂಡ ತುಂಬ ವಿಶೇಷತೆ ಇದರಿಂದ ಪ್ರಾಪ್ತಿ ಆಗುತ್ತೆ. ಏನಪ್ಪ ಪ್ರಾಪ್ತಿ ಆಗುತ್ತೆ ಅಂತಂದರೆ, ನೀವು ಮಾಡಿರ್ತಕ್ಕಂಥ ಆ ಒಂದು ತುಪ್ಪದ ಬತ್ತಿ ಸಂಪೂರ್ಣವಾಗಿ ಸುಟ್ಟ ಮೇಲೆ ಅದು ಬ್ಲ್ಯಾಕ್ ಆಗಿ ಪರಿಣಮಿಸುತ್ತೆ. ಅದನ್ನು ನೀವು ಹಣೆಗೆ ಇಟ್ಕೊಂಡು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ ದತ್ತ ಮಹಾರಾಜರ ಕೃಪಾಶೀರ್ವಾದ ನಿಮ್ಮ ಮೇಲಿರುತ್ತೆ. ಇದು ಖಂಡಿತವಾಗಿಯೂ ಕೂಡ ಎಲ್ಲರೂ ಇದನ್ನು ಮಾಡಿ. ಇವತ್ತು 1 ದಿವಸ ಇದಕ್ಕೆ ಇರತಕ್ಕಂಥ ಅವಕಾಶ, ಮತ್ತೆ ಪುನಃ 1 ವರ್ಷ ಈ ಮುಹೂರ್ತದಗೋಸ್ಕರ ಕಾಯಬೇಕು. ಆದಷ್ಟು ಬೇಗ ನಿಮ್ಮ ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವರೆಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬರೀ ಸಾಯಂಕಾಲ 5:00ವರೆಗೆ ನೆನ್ಪಿಟ್ಕೊಳ್ಳಿ. ಇದು ನಾನು ಆ್ಯಕ್ಚುಲಿ ಮೊನ್ನೆನೇ ಮಾಡಬೇಕಾಗಿತ್ತು ಈ ವಿಡಿಯೋ, ಸಮಯದ ಅಭಾವದಿಂದ ಮಾಡೋಕ್ಕಾಗಿಲ್ಲ. ದಯಮಾಡಿ ಇದು ಆದಷ್ಟು ಬೇಗ ಈ ಒಂದು ವಿಡಿಯೋನ ಫೇಸ್ಬುಕ್ಕು ಮತ್ತು ಯೂಟ್ಯೂಬು ಎಲ್ಲದಕ್ಕೂ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಿಮ್ಮ ಸಂತೋಷನ 2 ಮಾತು ಮುಗಿಸ್ತಾ ಇದ್ದೀನಿ. ಮತ್ತು ಆದಷ್ಟು ಇನ್ನೊಂದು ಸಾರಿ ಕೇಳ್ಕೊತೀನಿ, ಆದಷ್ಟು ಬೇಗ ಈ ವಿಡಿಯೋನ
ವೈರಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಇನ್ನೊಂದು ಇದ್ರ ಜೊತೆ ವಿಷಯ ಹೇಳೋದನ್ನ ನಾನು ಮರೆತೆ. ಏನಿಲ್ಲ, ಸಾಯಂಕಾಲ 5:30ಯಿಂದ 6:30 ಬೆಂಗಳೂರಿನ ನಮ್ಮ ದೇವಸ್ಥಾನದಲ್ಲೂ ಕೂಡ ಈ ಒಂದು ಹೋಮದ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಭಕ್ತಾದಿಗಳು ಇದರ ಉಪಯೋಗ ಪಡೆದುಕೊಳ್ಬೇಕು. ಮತ್ತು ಯಾರಾದರೂ ಬರೋಕ್ಕಿಂತ ಮುಂಚೆ ನನ್ನ ನಂಬರ್ಗೆ ಫೋನ್ ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುರುದೇವ ದತ್ತ.